Dear students, welcome to the experiment number 5. What is 5 in a? That is refraction. ವಕ್ರೀಭವನ. ಬೆಳಕು ಒಂದು ಮಧ್ಯವರ್ತಿಯಿಂದ ಮತ್ತೊಂದು ಮಧ್ಯವರ್ತಿಗೆ ಚಲಿಸಿದಾಗ ತನ್ನ ನೇರವನ್ನು ಬದಲಾಯಿಸುತ್ತದೆ. ಇದನ್ನೇ ವಕ್ರೀಭವನ ಅಂತ ಕರೀತಾರೆ. When a ray of light passes from one media to another media, it changes its direction. It is called as refraction. ಈ ಒಂದು ಸರಳ ಪ್ರಯೋಗವನ್ನು ಒಂದು ಪ್ರಯೋಗದ ಮೂಲಕ ತಿಳ್ಕೊಳ್ಬೋದು. ನೋಡಿ, ಇಲ್ಲಿ ಒಂದು ಗ್ಲಾಸ್ ಇಟ್ಟಿದ್ದೀನಿ. ಈ ಗ್ಲಾಸಲ್ಲಿ ಖಾಲಿ ಗ್ಲಾಸ್ ಇದೆ. ಈ ಗ್ಲಾಸ್ ಒಳಗಡೆ ನಾವು ಒಂದು ಪೆನ್ಸಿಲ್ನ ಇಟ್ಟಾಗ ಇದು ನೇರವಾಗಿ ಕಾಣಿಸುತ್ತೆ. ನೋಡಿ, ಇದು ಯಾವ ಕಾರಣಕ್ಕೂ ಮುರಿದಾಗ ಕಾಣಿಸಲ್ಲ, ನೇರವಾಗಿ ಕಾಣಿಸುತ್ತೆ. ಇದನ್ನೇ ನಾವು ಯಾಕೆ ಅಂತಂದರೆ ಇಲ್ಲಿ ಒಂದೇ ಮೀಡಿಯಾ ಇರತಕ್ಕಂಥದ್ದು, ಗಾಳಿ ಮಾತ್ರ, ಒಳಗಡೆನೂ ಒಂದೇ ಗಾಳಿ, ಇದು ಇಲ್ಲಿ. ಈಗ ಇದನ್ನು ನಾವು ನೀರಿನೊಳಗಡೆ ಇಟ್ಟಾಗ ಏನಾಗುತ್ತೆ ನೋಡಿ, ಮುರಿದಂತೆ ಕಾಣಿಸುತ್ತೆ. ನಮಗೆ ಹೇಗೆ ಮುರಿದಂತೆ ಕಾಣಿಸುತ್ತೆ? ಯಾಕೆ? ಇಲ್ಲಿ ಗಾಳಿಯಿಂದ ನೀರಿಗೆ ಬದಲಾವಣೆ ಹೊಂದದ ಬೆಳಕು, ಅಂದರೆ ಎರಡು ಮಾಧ್ಯಮದಲ್ಲಿ ಚಲಿಸ್ತಾ ಇರೋದ್ರಿಂದ ಅದು ಮುರಿದಂತೆ ಕಾಣಿಸುತ್ತೆ. ಇದೇ ಪ್ರಯೋಗವನ್ನು ನಾವು ಒಂದು ನಾಣ್ಯ ಹಾಕೂ ಸಹ ತಿಳ್ಕೊಳ್ಬೋದು. ನೋಡಿ, ಇಲ್ಲಿ ಈ ನಾಣ್ಯವನ್ನು ಖಾಲಿ ಲೋಟದಲ್ಲಿ ಹಾಕಿದಾಗ ಅದು ಹಾಗೆ ಮೇಲೆ ಎದ್ದಾಗ ಕಾಣಿಸಲ್ಲ, ಹಾಗೆ ಕಾಣಿಸುತ್ತೆ. ಅದು ಎಲ್ಲಿದೆಯೋ ಅಲ್ಲೇ ಕಾಣಿಸುತ್ತೆ. ಆದರೆ ಅದನ್ನೇ ನಾವು ನೀರಿರ್ತಕ್ಕಂಥ ಒಂದು ಲೋಟದಲ್ಲಿ ಹಾಕಿದಾಗ ಅದು ಮೇಲೆ ಎದ್ದಂತೆ ಕಾಣಿಸುತ್ತೆ. ಎಷ್ಟು ಆಳದಲ್ಲಿದೆಯೋ ಅದಕ್ಕಿಂತ ಮೇಲೆ ಕಂಡಂಗೆ ಕಾಣಿಸುತ್ತೆ. ಇದು ಸಹ ಈ ಎರಡು ಪ್ರಯೋಗಗಳಿಂದ ನಾವು ವಕ್ರೀಭವನ ಅಥವಾ ರಿಫ್ರಾಕ್ಷನ್ ಏನು ಪ್ರಿನ್ಸಿಪಲ್ ಇದೆಯೋ ಲೈಟ್ದು, ಅದನ್ನು ನಾವು ತಿಳ್ಕೊಳ್ಬೋದು. ನೀವು ಒಂದು ಸಾರಿ ಮಾಡಿ. ಇದೇ ಪ್ರಯೋಗವನ್ನು ನಮ್ಮ ವಿದ್ಯಾರ್ಥಿ ಮಾಡಿ ತೋರಿಸ್ತಾನೆ. ಪ್ರೇಮ್ ಚೌಣಿ ಈಸ್ ಡೂಯಿಂಗ್. ಇಸಿ ಈಗ ಹೀಗಿಡ್ಕು ನೋಡಿ, ಇಲ್ಲಿ ಮುರಿದಾಗ ಕಾಣಿಸಲ್ಲ, ಈಗ ಇದರಲ್ಲಿ ನೇರವಾಗಿ ಕಾಣಿಸುತ್ತೆ. ಇದನ್ನೇನೆ ನಾವು ನೀರಿನಲ್ಲಿ ಇಟ್ಟಾಗ ಮುರಿದಾಗೆ ಕಾಣಿಸುತ್ತೆ. ಇದು ಬೆಳಕಿನ ವಕ್ರೀಭವನವನ್ನು ತೋರಿಸ್ತಕ್ಕಂಥ ಸರಳ ಪ್ರಯೋಗವಾಗಿದೆ. ನೀವು ಮಾಡಿ ಮಕ್ಕಳ, ಖುಷಿಯಾಗಿ ವಿಜ್ಞಾನವನ್ನು ಸರಳವಾಗಿ ತಿಳ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಸ್ಟೂಡೆಂಟ್ಸ್. ಡಿಡ್ ಯು ಲರ್ನ್?